ಮಾರ್ಚ್ 22ರಂದು ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ಜರುಗಲಿರುವ ಪಂಚಮಹಾರಥೋತ್ಸವ ಹಾಗೂ ದೊಡ್ಡ ಜಾತ್ರೆ ಅಂಗವಾಗಿ ಜಿಲ್ಲಾಧಿಕಾರಿ ಕೆವಿ ರಾಜೇಂದ್ರ ನೇತೃತ್ವದಲ್ಲಿ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಿದ್ಧತಾ ಸಭೆ ನಡೆಯಿತು. ದೇವಾಲಯದ ದಾಸೋಹ ಭವನದಲ್ಲಿ ನಡೆದ ಸಭೆಯಲ್ಲಿ ದೊಡ್ಡ ಜಾತ್ರೆಗೆ ಲಕ್ಷಾಂತರ ಭಕ್ತರು ಆಗಮಿಸಲಿದ್ದಾರೆ. ಯಾವೊಬ್ಬ ಭಕ್ತರಿಗೂ ತೊಂದರೆ ಹಾಗೂ ಅವಘಡಗಳು ಸಂಭವಿಸದಂತೆ ಬಹಳ ಎಚ್ಚರಿಕೆ ವಹಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸುವಂತೆ ಎಲ್ಲ ಇಲಾಖೆಗಳು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಇದಕ್ಕೆ ನಮ್ಮ ಜಿಲ್ಲಾಡಳಿತ ಸಂಪೂರ್ಣ ಸಹಕಾರ ನೀಡುತ್ತದೆ ಎಂದು ಜಿಲ್ಲಾಧಿಕಾರಿ ಕೆವಿ ರಾಜೇಂದ್ರ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಯಾವುದೇ ಒಂದು ವ್ಯಕ್ತಿ ನೀರಲ್ಲಿ ಹೋಗುತ್ತಿರೋರಿಗೆ ಯಾವುದೇ ಅವಘಡಗಳು ಸಂಭವಿಸಿರೋರಿಗೆ ಯಾವುದೇ ರೀತಿಯಾದಂತಹ ಒಂದು ಫೈರ್ ಎಮರ್ಜೆನ್ಸಿ ಆಗದಿರೋರಿಗೆ ನೋಡ್ಕೊಳ್ಳುವ ರೆಸ್ಪಾನ್ಸಿಬಿಲಿಟಿ ಮೇಲೆ ಇದೆ. ಮತ್ತೆ ನಗರಸಭೆ ಕೆಮಿಎಸ್ಗೆ ಪೈಪ್ಲೈನ್ ಬಿಒಡಿ ವ್ಯವಸ್ಥೆ ಇವೆಲ್ಲ ಏನೇನು ರೆಗ್ಯುಲರ್ ಆಗಿ ಮಾಡೋದಿರುತ್ತೆ. ನಿಮಗೆ ರೆಗ್ಯುಲರ್ ಆಗಿ ಏನೇನು ಮಾಡಬೇಕು ಅನ್ನೋ ಐಡಿಯಾ ಇದೆ. ಜನಗಳ ಅಭಿಪ್ರಾಯ ನೋಡೋಣ. ನಾನು ಯಾಕೆ ಮ್ಯಾಂಡೇಟರಿ ಆಗಿ ನಡೆಯುವಂತ ವಿಷಯಗಳನ್ನ ಫಸ್ಟ್ ಹೇಳ್ಬಿಡ್ತೀನಿ. ಲೋಕೋಪಯೋಗಿ ಇಲಾಖೆ ತಾಂತ್ರಿಕವಾಗಿ ರಸ್ತೆಗಳನ್ನ ಪರೀಕ್ಷೆ ಮಾಡೋದು, ಹೋಗೋ ರೂಟ್ಗಳಲ್ಲಿ ನೀವು ವ್ಯವಸ್ಥಿತವಾದಂತಹ ಪಾತ್ ಎಲ್ಲ ಸರಿಯಾಗಿ ನಾನು ಅಬ್ಸರ್ವ್ ಮಾಡಿರೋದೇನು ಅಂದ್ರೆ ಸ್ವಲ್ಪ ಅನ್ಯವ್ಯಸ್ತಿದ್ರು ಕೂಡ ಫೇಲ್ ಆಗುವಂತ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ವರ್ಷದಲ್ಲಿ ಒಂದು ರಥನ ತಾಂತ್ರಿಕವಾಗಿ ಪರೀಕ್ಷೆ ಮಾಡೋದಾಗಿರ್ಬೋದು, ರಸ್ತೆಗಳಲ್ಲಿ ಯಾವುದೇ ರೀತಿ ಹಳ್ಳ ತಿಂದೆ ಸಮತಟ್ಟಾಗಿ ಇರೋದಿತ್ತು ಅದರಲ್ಲಿ ನೋಡ್ಕೊಳ್ಳುವಂಥದ್ದು ನೀವು ವೈಯಕ್ತಿಕವಾಗಿ ನೀವು ಗಮನ ಹರಿಸಿ ನೋಡ್ಬೇಕು. ನೀರಾವರಿ ಇದರಲ್ಲಿ ಒಂದು ಕೆಮಿಎಸ್ಗೆ ನಗರಸಭೆ ಜೊತೆಗೆ ಸೇರ್ಕೊಂಡು ಬೇರೆ ನದಿಗೆ ಅಗತ್ಯವಾದ ನೀರು ಹರಿಸುವ ಬಗ್ಗೆ ಯೂಶಲಿ ಆ ಲೆವೆಲ್ಗೆ ನಮ್ದು ನೀರು ಮೇಂಟೈನ್ ಆಗುತ್ತೆ. ಏನಿರುತ್ತೆ ಆ ಸಂದರ್ಭದಲ್ಲಿ ಈ ನೀರಿನ ಇವೆರಡೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಹೀಟ್ ಬಹಳಷ್ಟು ಬಿಸಿಲು ಇದ್ರೊಳಗಡೆ ಇರುತ್ತೆ. ಆಮೇಲೆ ಬಹಳಷ್ಟು ವಾಟರ್ ಬೋರ್ನ್ ಡಿಸೀಸ್ಗಳು ಆಗುವಂತ ಚಾನ್ಸ್ಗಳು ಇರುತ್ತೆ. ಪಬ್ಲಿಕ್ ಕಾಂಪಿಟೇಷನ್ ಇರೋದ್ರಿಂದ ವಯಸ್ಸಾಗಿರೋದು ಸುಸ್ತಾಗಿರೋದು ಇರ್ತಾರೆ. ಲೊಕೇಶನ್ ಗಳಲ್ಲಿ ನೀವು ಆಂಬುಲೆನ್ಸ್ ಗಳನ್ನ ನಿಲ್ಲಿಸ್ಕೊಂಡು ಕಾಂಟಿಜೆನ್ಸಿ ಪ್ಲಾನ್ ಇರಬೇಕು. ಯಾವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀರಾ ಅದೆಲ್ಲ ಟೈಮಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಒಂದು ಘಟನೆಗಳು ನಡೆಸೋದು ಕೂಡ ಆಂಬುಲೆನ್ಸ್ ಅಲ್ಲಿ ವಿತಿನ್ ನೋ ಟೈಮ್ ಅಲ್ಲಿ ನೀವು ಅಡ್ವಾನ್ಸ್ ಲೈಫ್ ಸಪೋರ್ಟ್ ಇರುವಂತ ಆಂಬುಲೆನ್ಸ್ ಅನ್ನ ತರಿಸ್ಕೊಡಿ. ಇಲ್ಲಿ ಮತ್ತೆ ನಿಮ್ದು ಬೇಸಿಕ್ ಲೈಫ್ ಸಪೋರ್ಟ್ ಇರೋದು ಯಾವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀರಾ ನಿಮ್ಮ ಹತ್ರ ಕಾಂಟಿಜೆನ್ಸಿ ಆಕ್ಷನ್ ಪ್ಲಾನ್ಗಳು ರೆಡಿ ಇರುತ್ತೆ. ಎನಿ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇಮ್ಯಾಜಿನ್ ಒಂದು ಮೇಲ್ದೋರಿನ ಆಯ್ತು ಅಂದ್ರೆ ಎಲ್ಲ ನೀವು ಒಂದು ಲೋಕಲಿ ಇರುವಂತಹ ಹಾಸ್ಪಿಟಲ್ ಕ್ಲಿನಿಕ್ ಮತ್ತೆ ಮೈಸೂರಲ್ಲಿ ಯಾವ್ದಿದೆ, ಚಾಮರಾಜನಗರ ಕಡೆ ಯಾವ್ದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಯಾವ್ಯಾವ ಐನೋಗಳು ಏನಿದೆ ಪಬ್ಲಿಕ್ ಕಾಂಪಿಟೇಷನ್ಗೆ ಯಾವುದೇ ಸಂದರ್ಭದಲ್ಲಿ ಏನೇ ಅವಘಡಗಳಾದ್ರೂ ಕೂಡ ಯಾವ ರೀತಿ ಕರ್ಕೊಂಡು ಹೋಗ್ತೀರಾ, ರೆಸ್ಕ್ಯೂ ಪ್ಲಾನ್ ಮಾಡ್ಕೊತೀರಾ ಅನ್ನೋದು, ಎವಿಕ್ಷನ್ ಪ್ಲಾನ್ ಮಾಡ್ಕೊತೀರಾ ಅನ್ನೋದು. ನಂತರ ಮಾತನಾಡಿದ ಶಾಸಕ ದರ್ಶನ್ ಧ್ರುವ ನಾರಾಯಣ್, ನನ್ನ ಕ್ಷೇತ್ರದಲ್ಲಿ ನಡೆಯುವ ನಂಜನಗೂಡು ದೊಡ್ಡ ಜಾತ್ರೆಗೆ ರಾಜ್ಯದ ವಿವಿಧ ಕಡೆಯಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಅವರಿಗೆ ಯಾವುದೇ ತೊಂದರೆ ಆಗದಂತೆ ಸೂಕ್ತ ಭದ್ರತೆ ಹಾಗೂ ರಕ್ಷಣೆ ನೀಡುವ ಜವಾಬ್ದಾರಿ ನಮ್ಮದಾಗಿದೆ. ಹಾಗಾಗಿ ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಜಾತ್ರೆ ಯಶಸ್ವಿಯಾಗಬೇಕೆಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಭಾಗ್ಯ ಒಂದು ದೊಡ್ಡ ಭಾಗ್ಯ. ಕಳೆದ ವರ್ಷ ನಾವು ಮೊದಲನೇ ನಾನು ನೋಡುವಂತಹ ವೀಕ್ಷಣೆ ಮಾಡುವಂತಹ ನಾನು ಮೊದಲನೇ ಬಾರಿ ವೀಕ್ಷಣೆ ಮಾಡಿದ್ರು. ತುಂಬಾ ನಾನು ನಮ್ಮ ಮಾಜಿ ಶಾಸಕರುಗಳಿಗೆ ಒಟ್ಟಿಗೆ ಬಂದು ವೀಕ್ಷಣೆ ಮಾಡಿ ಹೋಗಿದ್ದು. ಈ ವರ್ಷ ಒಂದು ಪೂರ್ವಭಾವಿ ಸಭೆಯಲ್ಲಿ ನಿಮ್ಮೊಂದಿಗೆ ನಾನು ಕೂಡ ಭಾಗಿಯಾಗ್ತಾ ಇದ್ದೇನೆ. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಏನು ಅಜೆಂಡಾ ಇದೆ ಇದನ್ನು ಲೈನ್ ಬೈ ಲೈನ್ ಅವರೆಲ್ಲ ಕವರ್ ಮಾಡಿದ್ದಾರೆ. ನಾನು ಕೂಡ ನಮ್ಮ ದೇವಸ್ಥಾನದ ಆವರಣಕ್ಕೆ ಹಲವಾರು ಬಾರಿ ಭೇಟಿಯನ್ನು ನೀಡಿದ್ದೇನೆ. ಇಲ್ಲಿನ ವ್ಯವಸ್ಥೆಯನ್ನು ನಾವು ಕೂಡ ವೀಕ್ಷಣೆ ಮಾಡಿದ್ದೇವೆ. ನಾವು ಕೂಡ ಇರುವವರೆಗೆ ಹಲವಾರು ಬಾರಿ ಸೂಚನೆಗಳನ್ನು ನೀಡಿಕೊಂಡು ಬರ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ ಈಗ ಇವತ್ತು ಸಭೆಯಲ್ಲಿ ಸಾಕಷ್ಟು ಜನ ಮಾತನಾಡುವಂಥದ್ದು ದೇವಸ್ಥಾನದ ಏನು ಸರೌಂಡಿಂಗ್ ಇದೆ ಆ ಪ್ರದೇಶದಲ್ಲಿ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ನಾವು ಮಾತನಾಡಿದ್ದೀರಾ. ಅದು ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ. ಈಗ ಜಾತ್ರೆಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಮುಖ್ಯವಾದಂತಹ ಅಂಗ ಇಲ್ಲಿ ನಮ್ಮ ನಂಜನಗೂಡು ತಾಲೂಕಿಗೆ ಬರುವಂತಹ ಭಕ್ತಾದಿಗಳಿಗೆ
ಜಾತ್ರಾ ಮಹೋತ್ಸವಕ್ಕೆ ಬರುವಂತಹ ಅಕ್ಕಪಕ್ಕ ಸುತ್ತಮುತ್ತ ತಾಲೂಕುಗಳು ಜಿಲ್ಲೆಗಳಿಂದ ಬರುವಂತಹ ಇದು ಭಕ್ತಾದಿಗಳ ಸೆಕ್ಯೂರಿಟಿಯನ್ನು, ಅವರ ಭದ್ರತೆಯನ್ನ, ಅವರ ಸೇಫ್ಟಿಯನ್ನು ನಾವು ಕಾಪಾಡಬೇಕಾಗುತ್ತೆ. ಅವರ ಕ್ಷೇಮವನ್ನು ಕಾಪಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪತ್ರಕರ್ತ ಮಿತ್ರರು ಕೂಡ ಹೇಳೋದು, ಯಾವುದೇ ರೀತಿಯ ನುಗ್ಗುಗಳು ಆಗಿರೋ ರೀತಿ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅಂತ. ಆ ನಿಟ್ಟಿನಲ್ಲಿ ನಾನು ಕೂಡ ನಮ್ಮ ಏನು ಅಧಿಕಾರಿಗಳಿಗೆ ನಾನು ನವೇನ ಮಾಡ್ತೇನೆ. ನಮ್ಮ ಜನರು, ನಮ್ಮ ಭಕ್ತಾದಿಗಳಿಂದ ಅವರಿಗೆ ಸ್ಮೂತ್ ಆಗಿ ಅವರು ಕೂಡ ಜಾತ್ರೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲಿಕ್ಕೆ ಅವರು ಒಂದು ಮಾರ್ಗಸೂಚಿಯನ್ನು ಮಾಡಿಕೊಡಿ ಅಂತ ನಾನು ಅವರಿಗೆ ವಿನಂತಿಯನ್ನು ಮಾಡ್ತೇನೆ. ಜೊತೆಗೆ ನಮ್ಮ ಆರೋಗ್ಯ ನಮ್ಮ ನಂಜನಗೂಡಿಗೆ ರೂಟಾಗಿ 500 ಸೆಕೆಂಡ್ ರೈಲು ಅದು ಕೂಡ ಬೇಕಾಗಿರ್ತದೆ. ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲೂ ಬಸ್ಗಳು, ನಮ್ಮ ಡಿಪೋ, ನಮ್ಮ ಡಿ ಸಿ ಅವರು ಕೂಡ ಹೇಳಿಕೆ ವಹಿಸ್ತೇನೆ. ನೈಟ್ ಬಸ್ಗಳು ಕೂಡ ಹೆಚ್ಚಿನ ಸಂಖ್ಯೆ ಬೇಕಾಗ್ತದೆ. ಯಾಕಂದ್ರೆ ಜಾತ್ರೆಗೆ ಬರೋರು ತುಂಬಾ ಲೇಟ್ ಆಗಿ ಇದ್ದು ಅಂತ ಎಲ್ಲವನ್ನು ನಾವು ಪೂರೈಸಿ ಅವರಿಗೆ ಖುಷಿಯಾಗಿ ನಾವು ಬಂದವರ ಭಕ್ತಾದಿಗಳನ್ನು ನಾವು ಕಳಿಸ್ಕೊಡೋಕೆ ಸಂಚಾರವನ್ನು ಮಾಡಬೇಕಾಗ್ತದೆ. ಒಂದು ಜಾತ್ರಾ ಮಹೋತ್ಸವವನ್ನು ಯೋಚನೆ ಮಾಡಲಿಕ್ಕೆ ಈ ಒಂದು ದಿವಸ ನಾನು ಈ ಕ್ಷೇತ್ರದ ಶಾಸಕನಾಗಿ ಕುಳಿತಿರುವಂತಹ ಪ್ರತಿಯೊಬ್ಬ ನಮ್ಮ ಜಿಲ್ಲೆ, ತಾಲೂಕು ಅಧಿಕಾರಿಗಳು, ದೇವಸ್ಥಾನ ಸಿಬ್ಬಂದಿ ವರ್ಗಗಳು, ಮಾಧ್ಯಮ ಮಿತ್ರರು, ಮುಖ್ಯವಾಗಿ 7 ಗ್ರಾಮದ ಎಲ್ಲ ಹಿರಿಯರು, ನನ್ನ ಬಂಧುಗಳಿಗೆ, ಅದೇ ರೀತಿ ಇನ್ನು ಯಾರಿದ್ರೆ ಈ ಒಂದು ಸಭೆಯಲ್ಲಿ ಎಲ್ಲರೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ನಮ್ಮ ನಗರಸಭಾ ಸದಸ್ಯರು ಕೂಡ ಇಲ್ಲ, ಎಲ್ಲರಿಗೂ ವಿನಂತಿಯನ್ನು ಮಾಡ್ತೇನೆ. ಅವರಿಗೂ ಕೂಡ ಒಂದು